ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಪ್ರೇರಣಾ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮೆಲ್ಲರ ಜೀವನದಲ್ಲಿ ಕೆಲವು ಅಭ್ಯಾಸಗಳಿರುತ್ತವೆ. ಅವು ನಮ್ಮ ಮಾನಸಿಕ ಹಾಗೂ ಭೌತಿಕ ಸುಖ ಶಾಂತಿಯನ್ನು ಹಾಳು ಮಾಡಿಬಿಡುತ್ತವೆ. ಈ ಅಭ್ಯಾಸಗಳಿಂದ ಮನುಷ್ಯ ತನ್ನ ಜೀವನವಿಡೀ ಸಮಸ್ಯೆಗಳನ್ನು ಎದುರಿಸುವುದಷ್ಟೇ ಅಲ್ಲದೆ ಅವನ ಇಡೀ ಜೀವನವೇ ಹಾಳಾಗುವ ಸಂಭವವಿರುತ್ತದೆ. ನಮ್ಮ ಜೀವನವನ್ನು ನಿಧಾನವಾಗಿ ಹಾಳು ಮಾಡುವ ಅಭ್ಯಾಸಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೆಯದಾಗಿ, ಸಿಟ್ಟಿನಲ್ಲಿ ತೆಗೆದುಕೊಂಡ ನಿರ್ಧಾರ, ಸಂತೋಷದಲ್ಲಿ ಕೊಟ್ಟ ಮಾತು ಹಾಗೂ ದುಃಖದಲ್ಲಿರುವಾಗ ಹಾಕಿದ ಶಾಪ, ಇವುಗಳು ಹಂತ ಹಂತವಾಗಿ ನಮ್ಮ ಜೀವನವನ್ನು ಅವನತಿಯತ್ತ ಕೊಂಡೊಯ್ಯುತ್ತವೆ. ಸಿಟ್ಟಿನಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಎಷ್ಟೋ ಸಲ ತಪ್ಪಾಗುತ್ತವೆ. ಸಿಟ್ಟಿನಲ್ಲಿರುವಾಗ ಮನುಷ್ಯ ತನ್ನ ಬುದ್ಧಿ ಸೀಮಿತತೆಯನ್ನು ಕಳೆದುಕೊಳ್ಳುತ್ತಾನೆ, ಜೊತೆಗೆ ತಪ್ಪು ಹೆಜ್ಜೆಯನ್ನೂ ಇಡುತ್ತಾನೆ. ಇದರಿಂದ ಆತನೇ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಖುಷಿಯಲ್ಲಿದ್ದಾಗ ಕೊಟ್ಟ ಮಾತನ್ನು ಪರಿಸ್ಥಿತಿ ಬದಲಾದಾಗ ನೆರವೇರಿಸಲು ಕಷ್ಟವಾಗುತ್ತದೆ. ಹಾಗೆಯೇ ದುಃಖದಲ್ಲಿರುವಾಗ ಹಾಕಿದ ಶಾಪವೂ ಕೂಡ ಜೀವನದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರುವ ಸಂಭವವಿರುತ್ತದೆ. ಇನ್ನು ಎರಡನೆಯದು, ನಮ್ಮಲ್ಲಿರುವ ಅಹಂಕಾರವನ್ನು ಮೊದಲು ನಾಶಗೊಳಿಸಿಕೊಳ್ಳಬೇಕು. ಅಹಂಕಾರದಲ್ಲಿರುವ ವ್ಯಕ್ತಿಗೆ ಸರಿ ತಪ್ಪಿನ ಅರಿವಿರುವುದಿಲ್ಲ. ಇದರಿಂದ ಅವರು ಇತರರನ್ನು ಕೀಳಾಗಿ ಕಾಣುತ್ತಾರೆ. ಅಹಂಕಾರ ಗುಣವೇ ಅವರ ದುರ್ಗತಿಗೆ ಕಾರಣವಾಗುತ್ತದೆ. ಇತಿಹಾಸದಲ್ಲಿ ಇಂತಹ ಬಹಳಷ್ಟು ಜನರು ತಮ್ಮ ಅಹಂಕಾರದಿಂದ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವುದು ಎಲ್ಲರಿಗೂ ತಿಳಿದಿರುವಂತಹದ್ದೇ. ಇನ್ನು ಮೂರನೆಯದು, ಅತಿಯಾದ ಹಣದ ದುರಾಸೆ ಇರುವ ಮನುಷ್ಯನಿಗೆ ಸಂಬಂಧಗಳ ಬೆಲೆ ತಿಳಿಯುವುದಿಲ್ಲ. ಯಾವ ವ್ಯಕ್ತಿ ಹಣದ ಹಸಿವುಳ್ಳವರಾಗಿರುತ್ತಾರೋ ಅಂತಹ ವ್ಯಕ್ತಿ ತನ್ನ ಜೀವನವಿಡೀ ಹೆಚ್ಚಿನ ಹಣ ಗಳಿಕೆಯಲ್ಲೇ ತನ್ನ ಜೀವಿತಾವಧಿಯನ್ನು ಕಳೆಯುತ್ತಾನೆ ಹೊರತು ಎಂದಿಗೂ ಸಂತೃಪ್ತನಾಗಲಾರ. ಹೆಚ್ಚಿನ ಹಣ ಗಳಿಕೆಯಿಂದ ಜೀವನ ಚೆನ್ನಾಗಿರುತ್ತದೆ ಎಂದು ತಿಳಿದುಕೊಂಡು ಜೀವನವಿಡೀ ಹಣದ ಹಿಂದೆ ಓಡುವ ಮನುಷ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸೋತು ಹೋಗುತ್ತಾನೆ. ಮನುಷ್ಯನ ಅತಿಯಾದ ಈ ಹಣದ ದುರಾಸೆಯಿಂದ ಸತ್ತಾಗ ಹೊತ್ತುಕೊಂಡು ಹೋಗಲು 4 ಜನರೂ ಕೂಡ ಬಾರದ ಪರಿಸ್ಥಿತಿಗೆ ಬಂದು ಬಿಡುತ್ತಾರೆ. ಇನ್ನು ನಾಲ್ಕನೆಯದು, ಲೆಕ್ಕವಿಲ್ಲದೆ ಖರ್ಚು ಮಾಡುವ ಅಭ್ಯಾಸವು ಮನುಷ್ಯನನ್ನು ಹಂತ ಹಂತವಾಗಿ ತಳಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಅನಾವಶ್ಯಕ ಖರ್ಚುಗಳಿಂದ ಸಾಧ್ಯವಾದಷ್ಟು ಅಂತರ ಕಾಪಾಡಿಕೊಳ್ಳೋಣ. ಇನ್ನು ಐದನೆಯದು, ಉಚಿತವಾಗಿ ಸಿಗುವುದಕ್ಕೆ ಆಸೆ ಪಡುವುದನ್ನು ಮೊದಲು ಕಡಿಮೆ ಮಾಡಬೇಕು. ಕೆಲವೊಂದು ಸರ್ಕಾರಗಳು ಬಹುತೇಕ ಮಂದಿಯನ್ನು ಉಚಿತ 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 ಎಂದು ಹೇಳಿ ಹೇಳಿ ಸೋಮಾರಿಗಳನ್ನಾಗಿ ಮಾಡಲು ಪ್ರೇರೇಪಿಸುತ್ತಿವೆ. ಉಚಿತ ನೀಡುವ ಬದಲು ದುಡಿಮೆಯೇ ದುಡ್ಡಿನ ತಾಯಿ ಎಂಬಂತೆ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡಬಹುದಿತ್ತಲ್ಲವೇ? ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ದುಡಿದು ತಿನ್ನುವುದರಲ್ಲಿ ಸಿಗುವ ಸುಖ, ಸಂತೋಷ, ನೆಮ್ಮದಿಯೇ ಬೇರೆ. ಯಾವುದೇ ಸರ್ಕಾರಗಳು ಕೊಡುವ ಉಚಿತಗಳು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಆದರೆ ನಮ್ಮ ದುಡಿಮೆಯೇ ಶಾಶ್ವತ. ನಮ್ಮ ದುಡಿಮೆ ಯಾವತ್ತೂ ನಮ್ಮ ಕೈ ಬಿಡುವುದಿಲ್ಲ. ಹಾಗಾಗಿ ದುಡಿಮೆಯೇ ದೇವರಲ್ಲವೇ? ಒಂದಷ್ಟು ವರ್ಷಗಳು ಯಾವುದೇ ಸರ್ಕಾರಗಳು ಉಚಿತವಾಗಿ ಕೊಡಬಹುದು. ಅಲ್ಲಿ ಕುಳಿತು ತಿಂದವರು ಸೋಮಾರಿಯಾಗುತ್ತಾರೆ. ಮುಂದೆ ಅವರು ತಮ್ಮ ಕುಟುಂಬವನ್ನು ದುಡಿದು ಸಾಕುತ್ತಾರೆಯೇ? ಯೋಚನೆ ಮಾಡಿ ಸ್ನೇಹಿತರೆ. ಇನ್ನು ಆರನೆಯದು, ಅತಿಯಾದ ನಿದ್ರೆ ಮಾಡುವುದು ಕೂಡ ಒಳ್ಳೆಯದಲ್ಲ. ದಿನದಲ್ಲಿ ಹೆಚ್ಚೆಂದರೆ 6 ರಿಂದ 8 ಗಂಟೆಗಳ ಕಾಲದ ನಿದ್ರಾ ಸಮಯ ಸೂಕ್ತ. ಮಧ್ಯಾಹ್ನದ ವೇಳೆಯೂ ನಿದ್ರೆಗೆ ಜಾರುವುದು ನಮ್ಮನ್ನು ಸೋಮಾರಿತನಕ್ಕೆ ಈಡು ಮಾಡುವುದಲ್ಲದೆ ನಮ್ಮ ದೇಹದ ತೂಕಕ್ಕೆ ನಾವೇ ಕಾರಣವಾಗುತ್ತೇವೆ. ಸಾಧ್ಯವಾದಷ್ಟು ಕ್ರಿಯಾಶೀಲರಾಗಿ ಸೋಮಾರಿತನವನ್ನು ಹೋಗಲಾಡಿಸೋಣ. ಇನ್ನು ಏಳನೆಯದು, ಮಕ್ಕಳು, ವೃದ್ಧರು ಹಾಗೂ ಅಸಹಾಯಕರಿಗೆ ಅಸಡ್ಡೆ ತೋರುವುದನ್ನು ಕಡಿಮೆ ಮಾಡಬೇಕು. ಇಂತಹವರಿಗೆ ನಾವು ಅಸಡ್ಡೆ ತೋರುವುದರಿಂದ ನಮ್ಮ ಎಲ್ಲ ಪುಣ್ಯವೂ ನಶಿಸಿ ಹೋಗುತ್ತದೆ. ಇವರೆಲ್ಲರೂ ಭಗವಂತನ ಮಕ್ಕಳಾಗಿದ್ದು ಇವರನ್ನು ಅವಮಾನ ಮಾಡುವುದು ಯಾವ ದೃಷ್ಟಿಯಿಂದಲೂ ಸರಿಯಲ್ಲ. ಇನ್ನು ಎಂಟನೆಯದು, ಅರ್ಥವಿಲ್ಲದ ಮಾತುಗಳನ್ನಾಡುವ ಬದಲು ಸಾಧ್ಯವಾದಷ್ಟು ಮೌನಕ್ಕೆ ಜಾರೋಣ. ಮಾತೇ ಮುತ್ತು, ಮಾತೇ ಮಾಣಿಕ್ಯ ಎಂಬಂತೆ ನಾವಾಡುವ ಮಾತುಗಳಿಂದ ಇತರರು ಖುಷಿ ಪಡಬೇಕೇ ವಿನಃ ದುಃಖಿಸುವಂತಾಗಬಾರದು. ಮನುಷ್ಯನ ಜೀವನವನ್ನು ಹಾಳು ಮಾಡುವ ಇಂತಹ ಅಂಶಗಳಿಂದ ಸಾಧ್ಯವಾದಷ್ಟು ದೂರವಿರೋಣ ಅಂತ ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.